ಪ್ರಿಯ ಓದುಗ ಮಿತ್ರರೇ, ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕತೆ ಇಷ್ಟ ಆದರೆ ಒಮ್ಮೆ ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಚೆಕ್ಔಟ್ ಮಾಡಿ. ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಡದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧರಣಿ ಮತ್ತು ಶಿವು ಇದ್ದ ಮದುಮಕ್ಕಳ ಕಾರ್ ಸೋಮಪುರದ ಜವರೇಗೌಡರ ಮನೆ ಮುಂದೆ ಬಂದು ನಿಂತಿತ್ತು. ಜಾನಕಿ ಬಂದು ಇಬ್ಬರಿಗೂ ದೃಷ್ಟಿ ತೆಗೆದು ಇಬ್ಬರನ್ನು ಊರಿನ ದೇವಸ್ಥಾನಗಳಿಗೆ ಪೂಜೆ ಮಾಡಿಕೊಂಡು ಬರುವಂತೆ ಸ್ಪಂದನಾಳಿಗೆ ಹೇಳಿದರು. ಸ್ಪಂದನ, ಶಾಂಭವಿ, ಧರಣಿ, ಶಿವು ದೇವಸ್ಥಾನದ ಕಡೆ ಹೋಗುತ್ತಿದ್ದರೆ ಹಿಂದೆ ಹಿಂದೆ ದೇವಸ್ಥಾನಕ್ಕೆ ತೆಂಗಿನಕಾಯಿ ಬಾಳೆಗೊನೆ ಹಿಡಿದು ನಾಗ ನಡೆಯುತ್ತಿದ್ದನು. ಎಲ್ಲರೂ ಒಟ್ಟಿಗೆ ಊರಿನಲ್ಲಿರುವ 3 ದೇವಸ್ಥಾನಗಳಿಗೆ ಪೂಜೆ ಮಾಡಿಸಿಕೊಂಡು ಬಂದಿದ್ದರು. ದಾರಿಯುದ್ದಕ್ಕೂ ಇದ್ದ ಮನೆಗಳ ಜನರು ತನ್ನೂರಿನ ಗೌಡರ ಮಗ ಮತ್ತು ಸೊಸೆ ಮನೆಯ ಮುಂದೆ ಬರುತ್ತಿದ್ದಾರೆಂದು ತಿಳಿದು ಮನೆಗೆ ಕರೆದು ಇಬ್ಬರಿಗೂ ಮಡಿಲಕ್ಕಿ ನೀಡಿ ಆಶೀರ್ವದಿಸಿದರು. ಊರಿನಲ್ಲಿ ಅರ್ಧಕ್ಕೂ ಹೆಚ್ಚು ಮನೆಗಳಿಗೆ ಹೋಗಿ ಎಲ್ಲರಿಂದ ಅರಿಶಿಣ ಕುಂಕುಮ ಪಡೆದು ಮಡಿಲಕ್ಕಿ ಊಹಿಸಿಕೊಂಡು ಎಲ್ಲರಿಂದ ಆಶೀರ್ವಾದ ಪಡೆದಿದ್ದರು. ಧರಣಿ ಮತ್ತು ಶಿವು ಒಲ್ಲದ ಮದುವೆಗೆ ಊರಿನ ಜನರೆಲ್ಲರೂ ಆಶೀರ್ವಾದ ನೀಡಿದ್ದರು. ಬರುವಷ್ಟರಲ್ಲಿ ಮುಸ್ಸಂಜೆ 6 ಗಂಟೆಯಾಗಿತ್ತು. ಧರಣಿ ತವರು ಬಿಟ್ಟು ಬಂದ ನೋವು ಸ್ವಲ್ಪ ಕಡಿಮೆಯಾಗಿತ್ತು. ಶಾಂಭವಿ ಜೊತೆ ಇದ್ದಿದ್ದರಿಂದ ಸ್ವಲ್ಪ ಸಮಾಧಾನ ಎನಿಸುತ್ತಿತ್ತು. ಶಿವು ಮತ್ತು ಧರಣಿ ಗೌಡರ ಮನೆ ಬಾಗಿಲಲ್ಲಿ ಬಂದು ನಿಂತಿದ್ದರು. ಧರಣಿ ಒಮ್ಮೆ ಮನೆಯ ಒಳಗೆ ಕಣ್ಣಾಡಿಸಿದ್ದಳು. ಮೊದಲೆಲ್ಲ ಶಾಂಭವಿ ಮನೆಯೇ ದೊಡ್ಡದೆಂದು ತಿಳಿದಿದ್ದಳು. ಆದರೆ ಗೌಡರ ಮನೆ ಅದಕ್ಕಿಂತ 10 ಪಟ್ಟು ದೊಡ್ಡದಾಗಿತ್ತು. ನಿವೇದಿತಾ ಮತ್ತು ಸ್ಪಂದನ ಇಬ್ಬರು ನವವಧೂವರರಿಗೆ ಆರತಿ ಬೆಳಗಿದ್ದರು. ಜಾನಕಿಯವರು ಸೇರುವದ್ದು ಮನೆಯ ಒಳಗೆ ಬರುವಂತೆ ಹೇಳಿದ್ದರು. ಧರಣಿ ಜಾನಕಿ ಹೇಳಿದ್ದಂತೆ ಬಲಗಾಲಲ್ಲಿ ಸೇರೊದ್ದು ಮನೆಯೊಳಗೆ ಬಲಗಾಲಿಡಲು ಹೊಲದಿಂದ ಬಂದಿದ್ದ ಸೀನಾ, ಗೌಡ್ರೆ, ನಿಮ್ಮನೆ ಹಸ ಗಬ್ಬುದ್ದು ಕರ ಹಾಕದೆ ಹೆಣ್ಗರು, ನೀವು ಹೇಳ್ದಂಗೆ ಎಲ್ಲಾ ದನಗಳಿಗೆ ನೀರು ಹುಲ್ಲು ತೋರ್ಸಿವ್ನಿ. ಆದ್ರೆ ಇದು ಕರ ಹಾಕತೊಟ್ಟಿಂದ ಬಾರಿ ಚಾಣ, ತನ್ನ ಹತ್ರಕ್ಕೂ ಸೇರಿಸ್ಕೊತಿಲ್ಲ. ಹಂಗೂ ಹಿಂಗೂ ಹೆಂಗೋ ಕರ ಹಾಕಾಯ್ತು, ಹಾಲು ಕರ್ಕೊಳ್ಳಿ, ಇಲ್ಲ ಅಂದ್ರೆ ಬಾವಾಯ್ತದೆ. ನನ್ನಂತೂ ಹತ್ರಕ್ಕೆ ಸೇರಿಸ್ತಿಲ್ಲ. ಅದ್ಕೆಯ ಒಂಚೂರ ನಾಗನ್ನ ಬೇಗ ಕಳಿಸಿ ಅಂತ ಹೇಳೋಕೆ ಬಂದಿದ್ದೆ ಎಂದಿದ್ದ. ಸುತ್ತಲಿದ್ದವರೆಲ್ಲ, ಏನು ಅದೃಷ್ಟಲಕ್ಷ್ಮಿ ಹೆಣ್ಣು ಮನೆಗೆ ಬಂದವಳೆ, ಮೊದಲು ಹೆಜ್ಜೆ ಇಟ್ಟಂಗೆ ಶುಭಸುದ್ದಿ ಕೇಳಿಸ್ತಾವಳಲ್ಲ ಅಂದ್ಕೊಂಡ್ರೆ ಪಾರ್ವತಿ ಇದನ್ನೆಲ್ಲ ಸ್ವಲ್ಪ ಹೆಚ್ಚೇ ನಂಬೋರು. ಅವರಿಗಾಗಿ ಈ ಸುದ್ದಿ ಕೇಳಿ ಮತ್ತಷ್ಟು ಸ್ವಲ್ಪ ಖುಷಿಯಾಗಿತ್ತು. ಮದುವೆ ಮನೆಯಲ್ಲಿದ್ದಂಥ ಸಿಟ್ಟು ಈಗ ಸ್ವಲ್ಪ ಕಡಿಮೆಯಾಗಿತ್ತು. ಸೇರೊದ್ದು ಧರಣಿ ಮನೆಯೊಳಗೆ ಮುಂದೆ ಮುಂದೆ ನಡೆದರೆ ಶಿವು ಅವಳ ಹಿಂದೆ ಹಿಂದೆ ನಡೆಯುತ್ತಿದ್ದ. ಮನೆ ತುಂಬ ಅಕ್ಕಿ ಕಾಳು ಹಾಸಿಕೊಂಡಿದ್ದವು. ಮೊದಲು ದೇವರ ಮನೆಗೋಗಿ ದೀಪ ಹಚ್ಚಿ ಪೂಜೆ ಮಾಡಲು ಹೇಳಿದ್ದಾಗ ಧರಣಿ ದೀಪ ಹಚ್ಚಿ ಪೂಜೆ ಮಾಡಿದಳು. ಪುಟ್ಟಮ್ಮ ಮಾತ್ರ ನಡುಮನೆಯಲ್ಲಿ ಚೇರಾಕಿ ಕೂತು ತನ್ನ ಮನೆಯ ಬಂದಿರುವ ಸೊಸೆ ಲಕ್ಷ್ಮೀ ರೂಪ ಅವಳು ಬಂದಂಗೆ ಮನೆಯಲ್ಲಿ ಹಸ ಕರ ಹಾಕದೆ ಅಂತ ಮನೆಗೆ ಬಂದವ್ರಿಗೆಲ್ಲ ಹೇಳಿ ಸುದ್ದಿಯ ಸಾರುತ್ತಾ ಇದ್ರೆ ಜಾನಕಿ, ಲೋ ಶಿವ, ಹೋಗು, ನಿನ್ನ ಹೆಂಡ್ರು ಕೈ ಹಿಡ್ಕೊಂಡು ಪೂಜೆ ಮಾಡೋಗು ಅಂದಿದ್ದಳು. ಶಿವು ಹೂ ಎಂದು ತಲೆ ಆಡಿಸಿ ದೇವರ ಮನೆಗೆ ಹೋಗಿ ಧರಣಿ ಬಳಿ ನಿಂತು ಕೈಗೆ ಕೈ ಸೇರಿಸಿದ್ದ. ಧರಣಿ ಒಮ್ಮೆ ಅವನ ಮುಖ ನೋಡಿದ್ದಳು. ಅವನು ಧರಣಿಯನ್ನು ನೋಡಿದ್ದ. ಇಬ್ಬರ ಹೃದಯವು ತನಗೆ ತಿಳಿಯದೆ ಒಂದು ಕಾವ್ಯ ಹಾಡಿತ್ತು. ಒಪ್ಪಿಗೆ ಮಾತು ಕೇಳಬೇಕಿದ್ದ ಪರ್ವವದು, ಆದರೂ ಮನದಲ್ಲಿ ಉಳಿದು ಬಿಟ್ಟಿತ್ತು ಮಾತು. ಬಯಸಿ ಬೇಡಿ ಪಡೆಯದಿದ್ದರೂ ಜೊತೆಯಾಗಿ ಹೆಜ್ಜೆ ಇಟ್ಟಾಗಿದೆ. ನೀನಾಗದಿರಬಹುದು, ಆದರೆ ನಿನ್ನ ಅರಿಯಲು ಬಯಸುವೆ. ನಿನ್ನ ನೋವು ನಲಿವಲ್ಲೂ ಪಾಲಾಗಲು ನಿನ್ನ ಜೊತೆ ನಿಲ್ಲುವೆ. ನಿನ್ನ ನೋವಿಗೆ ನೆರಳಾಗಿ ನಿಲ್ಲುವೆ. ನಿನ್ನ ನಗುವಿಗೆ ಬೆಳಕಾಗಲು ಬಯಸುವೆ. ದೇವರು ಬಯಸಿರುವ ಈ ನಮ್ಮ ಹಾದಿಯಲ್ಲಿ ನಿನ್ನ ಪಾದದಡಿಗೆ ಹೂವಾಗಲು ಪ್ರಯತ್ನಿಸುವೆ. ಗೊತ್ತಿಲ್ಲ ನಾ ಆಗುವೆನೇನೋ, ಆದರೂ ಪ್ರಯತ್ನಿಸುವೆ. ದೇವರ ಇಚ್ಛೆ ಬೇಡ ಅನ್ನಲು ನಾವ್ಯಾರು. ಇಬ್ಬರು ಮನದಲ್ಲಿ ಒಬ್ಬರಿಗೊಬ್ಬರು ವಾದ ನೀಡಿದ್ದರು. ಒಟ್ಟಾಗಿ ನವಜೋಡಿ ಪೂಜೆ ಮಾಡಿ ಎಲ್ಲರಿಗೂ ಆರತಿ ನೀಡಿದ್ದಳು ಧರಣಿ ಮತ್ತು ಶಾಂಭವಿ ಇಬ್ಬರಿಗೂ ಒಂದು ರೂಮ್ ತೋರಿಸಿದ್ದಳು. ಬಟ್ಟೆ ಬದಲಿಸಿ ಬರಲು ಹೇಳಿ ಹೋದಳು ನಿವಿ. ಶಿವು ಕೂಡ ತನ್ನ ರೂಮ್ಗೆ ಹೋದವನು. ಬಾಗಿಲು ಹಾಕಿ ಬೆಳಿಗ್ಗೆಯಿಂದ ತಡೆದಿದ್ದ ದುಃಖವನ್ನೆಲ್ಲ ಹೊರಹಾಕಿದ್ದ. ಅವನಿಗೆ ತಿಳಿಯುತ್ತಿಲ್ಲ ತನ್ನ ನೋವು ಯಾರಿಗೆ ಹೇಳಲಿ ಎನ್ನುವುದು. ಜೋರಾಗಿ ಕಿರಿಚಿ ಕೇಳಬೇಕು ಅನ್ನಿಸುತ್ತಿತ್ತು. ಭವಾನಿ, ಯಾಕೆ ಹೀಗೆ ನನ್ನ ಜೀವನದಲ್ಲಿ ಆಟ ಆಡಿದೆ ಎಂದು ಒಬ್ಬನೇ ದನಿ ಹಿಡಿದು ಅಳತೊಡಗಿದ್ದ. ತನ್ನ ದುಃಖ ಯಾಕೋ ಮುಗಿಯುವಂಥದ್ದಲ್ಲ ಎನ್ನುವುದು ಅವನಿಗೂ ಗೊತ್ತಾಗಿತ್ತು. ಮನಸ್ಸು ಒಂದಿಷ್ಟೊತ್ತು ತನ್ನ ದುಃಖವೆಲ್ಲ ಕಣ್ಣೀರಿನೊಳಗೆ ತೊಯ್ದ ಮೇಲೆ ಸ್ವಲ್ಪ ಧೈರ್ಯ ಮೂಡಿತ್ತು. ಮನದಲ್ಲಿ ಮತ್ತೆ ಮತ್ತೆ ಫೋನ್ನಲ್ಲಿ ಭವಾನಿ ಹೇಳಿದ್ದ ಮಾತುಗಳು ಕೇಳತೊಡಗಿದ್ದವು. ಗೋಡೆಗೆ ತಲೆ ಹಾಕಿಕೊಂಡು ಕೆಚ್ಚಿಕೊಳ್ಳಬೇಕು ಅನಿಸುತ್ತಿತ್ತು. ಗೋಡೆ ಮೇಲೆ ಹಾಕಿದ್ದ ಭವಾನಿ ಮತ್ತು ಇವನ ಎಂಗೇಜ್ಮೆಂಟ್ ಫೋಟೋ ಕಿತ್ತು ನೆಲಕ್ಕೆ ಬಿಸಾಡಿದ್ದ. ಬೀರುವಿನಲ್ಲಿ ಕೆಲವೊಂದಿಷ್ಟು ಅವಳ ನೆನಪಿನ ವಸ್ತುಗಳನ್ನು ನೆಲಕ್ಕೆ ಚಾಚಿದ್ದ. ಅಷ್ಟರಲ್ಲಿ ಬಾಗಿಲು ಬಡಿದ ಶಬ್ದ ಕೇಳಿತ್ತು. ಧೈರ್ಯ ಮಾಡಿ ಕಣ್ಣೊರೆಸಿ ನೆಲದಲ್ಲಿದ್ದ ವಸ್ತುಗಳನ್ನೆಲ್ಲ ಒಂದೆಡೆಗೆ ಸರಿಸಿ ಅರ್ಧ ಬಾಗಿಲು ತೆಗೆದಿದ್ದ. ಬಾಗಿಲು ಬಳಿ ಜವರೇಗೌಡರು ನಿಂತಿದ್ದರು. ಬಾಗಿಲಲ್ಲಿದ್ದ ಅಪ್ಪನನ್ನು ನೋಡಿ ಬಾಗಿಲು ಪೂರ್ತಿ ತೆಗೆದಿದ್ದ. ಗೌಡರು ರೂಮ್ ಒಳಗೆ ಬಂದಿದ್ದರು.
ಅಪ್ಪ ರೂಮ್ ಒಳಗೆ ಬಂದ ಮೇಲೆ ಬಾಗಿಲು ಮುಚ್ಚಿದ್ದ. ಅಪ್ಪನನ್ನು ತಬ್ಬಿ ಇವನಿಗೇ ಗೊತ್ತಿಲ್ಲ ಅದೆಷ್ಟು ಅತ್ತಿದ್ದನೋ. ಅವನು ಅವನಾಗಿ ಸುಮ್ಮನಾಗುವ ತನಕ ಸುಮ್ಮನೆ ಕಂಬದಂತೆ ನಿಂತುಬಿಟ್ಟರು. ಎದೆ ಎತ್ತರಕ್ಕೆ ಬೆಳೆದಿದ್ದ ಮಗ ದುಃಖಿಸುತ್ತಿರುವುದು ನೋಡಿ ಅವರಿಗೂ ಕಣ್ಣು ಒದ್ದೆಯಾಗಿದ್ದವು. ತನ್ನೆದೆಯ ಜ್ವಾಲಾಮುಖಿ ಆರುವ ತನಕ ಅತ್ತಿದ್ದ. ಅವನಿಗೂ ಸ್ವಲ್ಪ ಸಮಾಧಾನವಾಗಿ ಕಣ್ಣರಿಸಿಕೊಂಡು ಕುಳಿತುಬಿಟ್ಟ. ಅವನ ಪಕ್ಕವೇ ಕುಳಿತ ಜವರೇಗೌಡರು ಅವನ ಭುಜದ ಮೇಲೆ ಕೈಯಿಟ್ಟು, ನಾನೇನಾದ್ರೂ ನಿನ್ನ ಜೀವನದಾಗ ತಪ್ಪು ನಿರ್ಧಾರ ತಗಬಿಟ್ನಾ ಮಗ? ಹಂಗೇನಾದ್ರು ನಿನಗೆ ಅನ್ನಿಸ್ತದ? ಹಂಗನ್ಸಿದ್ರೆ ನನ್ನ ಕ್ಷಮಿಸ್ಬಿಡು ಮಗ ಎಂದು ಕೈ ಜೋಡಿಸಿದ್ದರು. ಕಣ್ಣೀರಿಡುತ್ತಾ ಅವರ ಕೈಗಳನ್ನು ತನ್ನ ಕೈಯಿಂದ ಹಿಡಿದು ಮತ್ತೆ ಬಿಕ್ಕಳಿಸುತ್ತಾ, ನೀವು ನನ್ನಪ್ಪ, ನನಗೆ ಒಳ್ಳೆಯದಾಗೋದನ್ನಷ್ಟೇ ನೀವು ಮಾಡೋದು ಅಪ್ಪಯ್ಯ. ನಾನೇ ಗೊತ್ತಿಲ್ಲದೆ ತಪ್ಪು ದಾರಿ ಎದ್ದು ಬಿಟ್ಟಿದ್ದೇನೇನೋ. ನನ್ನಿಂದ ನಿಮಗೆ ಎಷ್ಟು ಅವಮಾನ ಆಗೋಯ್ತು ಅಪ್ಪಯ್ಯ ಎಂದು ಅಳುತ್ತಿದ್ದರೆ, ಅವಮಾನ ಎಲ್ಲ ಆಯಿತು. ನನ್ನ ಸೊಸೆ ನನ್ನನ್ನು ಕಾಪಾಡ್ಬಿಟ್ಲು ಕಂದ್ಲ. ನನ್ನವ್ವ ನನ್ನನ್ನು ಕಾಪಾಡಿದ್ಲು. ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತದೆ. ಆದರೆ ಇಷ್ಟ ಆಕ್ಕಿಲ್ಲ ಅಂತೇನಿಲ್ಲ. ನಿನ್ನ ಮನ್ಸ್ನಾಗೂ ನೋವು ಹಿಂಗೆ ಇರೋಕ್ಕಿಲ್ಲ. ಅದು ಕಮ್ಮಿ ಆಯ್ತಾ ಹೋಯ್ತದೆ. ನಿನ್ನ ಮನ್ಸಿನ ನೋವ ನೀನೇ ಹಿಂಗಿಸ್ಕೋಬೇಕು. ನಿನಗೆ ಗೊತ್ತಾಗದೆ ಅನ್ಕೋತೀನಿ. ನೀನು ಕೆಸರ ಮೇಲಿನ ತಾವರೆ ಬಿಟ್ಟು ಕೆಸರನ್ನೇ ಮೆಚ್ಚಿದ್ದೆ ಅಂತ. ನೀನು ಈಗಲೇ ಈ ಮದುವೆನ ಒಪ್ಕೋ, ಸಂಬಂಧನ ಒಪ್ಕೋ ಅಂತ ನಾನು ಹೇಳೋಕ್ಕಿಲ್ಲ. ಆದರೆ ಈ ಮಗ ಭಾರಿ ಒಳ್ಳೆಯದು. ನಾನು ಜಮೀನ್ದಾರ ಆಗಿ ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು. ಏನೇ ನಿರ್ಧಾರ ತಗೋಬೇಕಾದ್ರೂ ಒಂದು ಕಡೆಯಿಂದ ತೀರ್ಮಾನ ತಗೋಬಾರ್ದು. ಈಗ ನಿನ್ನ ಮದುವೆಗೂ ಹಂಗೇ ಆಗಿದ್ದು. ನಿನ್ನನ್ನು ನೋಡಿ ತೀರ್ಮಾನ ತಗೋಬಾರ್ದು ಮಗ, ಇಬ್ರನ್ನೂ ನೋಡಿ ತೀರ್ಮಾನ ತಗೋಬೇಕಿತ್ತು. ಅದಕ್ಕೆ ಹಂಗೆ ಈ ನಿರ್ಧಾರ ತಗೋಬಿಟ್ಟೆ. ಈ ಮಗ ಚಂದ್ರನಂಗಲ್ಲ, ಅದು ಪ್ರಸನ್ನನ ಕೈಯೊಳಗೆ ಬೆಳೆದಿರೋದು. ಒಳ್ಳೆ ಗುಣ ನಡತೆ ಕಲ್ತದೆ. ಓದ್ನಾಗೂ ನಮ್ಮ ಜಿಲ್ಲೆಗೆ ಫಸ್ಟ್ ಅಂತೆ. ಆದರೆ ವಯಸ್ಸು ಸ್ವಲ್ಪ ಚಿಕ್ಕದು. ನಾನು ಹೇಳಿದ್ದ ಒಂದೇ ಒಂದು ಮಾತಿಗೆ ಹ್ಞೂ ಅಂದು ತನ್ನ ಆಸೆ ಕನಸನ್ನೆಲ್ಲ ಬಿಟ್ಟು ನಿನ್ನ ಮದುವೆ ಆಗದೆ. ನಿನ್ನವ್ವ ಅವ್ರ ಮನೆ ಸಂಬಂಧನ ಕಳ್ಕೊಂಬ ಅಂದಾಗಲೂ ಒಪ್ಕೊಂಡು ನಿನ್ನ ಹಿಂದೆ ಬದ್ದದೆ. ಅಂದಮೇಲೆ ಆ ಮಗನೂ ಚೆನ್ನಾಗಿ ನೋಡ್ಕೋಬೇಕು. ಅದು ನಿನ್ನ ಜವಾಬ್ದಾರಿ ಅಲ್ವಾ ಮಗ? ನಮ್ಮನ್ನ ಯಾರು ಬೇಡ ಅಂತ ಕಾಲಲ್ಲೊದ್ದು ಹೋಗ್ತಾರೋ ಅವ್ರನ್ನೇ ನೆನ್ಕೊಂಡು ನಮ್ಮ ಕಾಲು ಮುಟ್ಟಿ ಸೇವೆ ಮಾಡೋಕ್ಕೆ ಬಂದವ್ರನ್ನ ದೂರ ತಳ್ಳಬಾರ್ದು. ಅದ್ರಾಗೂ ನಮ್ಮನ್ನೇ ನಂಬಿ ಬಂದಿರೋ ಹೆಣ್ಣನ್ನು ರಾಣಿಯಂಗೆ ನೋಡ್ಕೋಬೇಕು ಮಗ. ನಿನಗೂ ಎದೆ ತುಂಬ ನೋವದೆ ಅಂತ ನನಗೂ ಗೊತ್ತು. ಹಂಗಂತ ಜೀವನವಿಡೀ ಅದೇ ನೋವಾಗೆ ಕೂತ್ಕೊಳ್ಳೋಕ್ಕಾಯ್ತದ? ನೀನು ಇಷ್ಟಪಟ್ಟವಳು ನೀನಿಲ್ಲದೆ ನಾನು ಚೆನ್ನಾಗಿರ್ತೀನಿ ಅಂದಮೇಲೆ ನೀನು ಅವಳಿಲ್ಲದೆ ಚೆನ್ನಾಗಿರಬೇಕು. ಅದನ್ನು ನೀನು ಚೆನ್ನಾಗಿದ್ದು ಅವಳಿಗೆ ತೋರಿಸ್ಬೇಕು. ಆದರೆ ಇದನ್ನೆಲ್ಲ ಆ ಮಗಿನ ಮೇಲೆ ತೋರಿಸ್ಬೇಡ. ನೀನು ಈಗಲೇ ಅವಳನ್ನು ಹೆಂಡತಿ ಮಾಡ್ಕೋ, ಗಂಡನಾಗಿರು ಅಂತೆಲ್ಲ ನಿನಗೆ ಹೇಳೋಕ್ಕಿಲ್ಲ. ಆದರೆ ನಿನ್ನ ನೋವನ್ನೆಲ್ಲ ತಲೆಯಲ್ಲಿಟ್ಕೊಂಡು ಮಗಿಗೆ ನೋವಾಗಂಗೆ ಮಾಡೋಕ್ಕೆ ಹೋಗಬೇಡ. ನಿನ್ನ ನೋವು ಕಮ್ಮಿ ಆಯ್ತಾ ನೀನೇ ಒಪ್ಕೋತೀಯ. ಅದು ನನಗೆ ತಿಳಿದದ. ಒಂದು ತಿಳ್ಕ, ತಾಳಿ ಅಂತ ಒಮ್ಮೆ ಹೆಣ್ಣಿನ ಕೊರಳಿಗೆ ಹಾಕಿದ ಮ್ಯಾಗೆ ಅದು ಆ ದೇವರೇ ನಿನಗೆ ಅಂತ ಕಳಿಸಿರೋ ಹೆಣ್ಣು ಅಂತಲೇ ಅರ್ಥ. ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ಅವಳೇ ನಿನ್ನ ಹೆಂಡ್ರು. ಅದು ನಿನಗೂ ನಿನ್ನ ನೋವೆಲ್ಲ ಕಮ್ಮಿ ಆದಮೇಲೆ ಅರ್ಥ ಆಯ್ತದೆ. ಆದರೆ ಆಟ್ರಾಗೆ ನಿನ್ನ ಹೆಂಡ್ರ ಹತ್ರ ಹೋಗಿ ನಿನ್ನ ನೋವನ್ನೆಲ್ಲ ನಿಟ್ಕೊಂಡು ಏನೇನೋ ಹೇಳೋಕ್ಕೆ ಹೋಗಬೇಡ. ನೀನು 1000 ಮಕ್ಳಿಗೆ ಪಾಠ ಮಾಡೋನು. ನಿನಗೆ ಬುದ್ಧಿ ಹೇಳೋ ಅಷ್ಟು ದೊಡ್ಡವನಾಗಿಲ್ಲ ನಾನು. ಆದರೂ ಅಪ್ಪ ಅಂತ ಹೇಳ್ತೀವಿ. ಟೈಮ್ ತಗೋ. ಆದರೆ ಹಳೆಯದನ್ನೆಲ್ಲ ಪೂರ್ತಿ ಮರೆತುಬಿಡು. ಹೊಸ ಜೀವನನ ಶುರು ಮಾಡು. ನನ್ನ ಕಣ್ಮುಂದೆ ನೀನು ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ನೀವಿಬ್ಬರು ಗಂಡ ಹೆಂಡ್ತಿ ಸಂದಾಗಿ ಬಾಳಿ ಬದುಕಿದ್ರೆ ಆಟೇ ಸಾಕು ನನಗೆ. ನಾನೇನಾದರೂ ನಿನ್ನ ಜೀವನದಾಗೆ ತಪ್ಪಾಗಿ ತೀರ್ಮಾನ ಮಾಡೋದನ್ನ ಅನ್ಸಿದ್ರೆ ನಿನ್ನ ಹೆತ್ತಪ್ಪ ಅಂತ ಹೊಟ್ಟೆಗೆ ಹಾಕಬಿಡಪ್ಪ. ಆದರೆ ಕೈ ಮುಗಿತೀನಿ. ನೀನು ಇಷ್ಟೊಂದು ನೊಂದ್ಕೊಂಡು ಕೂತ್ಕೊಂಡ್ಬಿಟ್ರೆ ಚೆನ್ನಾಗಿರೋರು ಯಾರಿಗೂ ಕೈ ಕಾಲೇ ಓಡೋಕ್ಕಿಲ್ಲ. ನಿನ್ನ ಬೇಡ ಅಂತ ಬಿಟ್ಟೋಗಿರೋಳನ್ನ ನೆನ್ಕೊಂಡು ನೀನು ಹಿಂಗೆ ಕದ ಹಾಕ್ಕೊಂಡು ಕೂತ್ಕೊಬಿಟ್ರೆ ನಿನ್ನವ್ವ ನಿಂತವಲೇ ಸಹಿಸೋಕ್ಕಿಲ್ಲ ಕಣಪ್ಪ. ನೀನು ತಿಳುವಳಿಕಸ್ತಾಗಿದ್ಕೊಂಡು ನೀನೇ ಹಿಂಗೆ ನಿನಗೆ ನೋವು ಮಾಡಿಕೊಂಡ್ರೆ ನಿನ್ನವ್ವ ನಿಂತಲ್ಲೇ ಕೊರಗ್ತಾವಳೆ. ಬೇಗ ನೀನು ಇದರಿಂದೆಲ್ಲ ಆಚೆ ಬಂದು ನಿನ್ನ ಬಾಳಾಗೂ ಬೆಳಕಾಗಿ ಬಂದಿರೋಳ ಜೊತೆ ನೀನು ಖುಷಿಯಾಗೇ ಇರ್ಕೋಬೇಕು ಮಗ. ನಿನ್ನ ಜೊತೆ ಇರೋರ್ನೆಲ್ಲ ಬಿಟ್ಟು ಓದೋಳ್ಗಾಗಿ ಇರೋರ ಖುಷಿಯೆಲ್ಲ ಕಿತ್ಕೊಳ್ಳೋದು ಏನು ಚಂದ ಹೇಳು ಎನ್ನುತ್ತಿದ್ದ ತಂದೆಯ ಕಣ್ಣಲ್ಲೂ ನೀರು ಹರಿಯುತ್ತಿದ್ದವು. ಶಿವು ತನ್ನಪ್ಪ ಹೇಳುತ್ತಿದ್ದ ಮಾತೆಲ್ಲ ಕೇಳುತ್ತಿದ್ದ. ಜವರೇಗೌಡರ ಕಣ್ಣಲ್ಲಿ ನೀರು ಬಂದಿದ್ದು ಅವನಿಗೆ ಸಹಿಸಲಾಗಲಿಲ್ಲ. ತಬ್ಬಿ ಮತ್ತೆ ಅತ್ತಿದ್ದ. ಯಾವತ್ತೂ ಈ ನೋವನ್ನ ಮನಸ್ನಾಗಿಟ್ಕೊಂಡು ನಿಮಗೂ ನೋವು ಕೊಡೋಕ್ಕಿಲ್ಲ. ಇವತ್ಗ ಎಲ್ಲ ಕೊನೆ ಮಾಡಿಬಿಡ್ತೀನಿ ಅಂತಿದ್ದ ಅವನ ಹೃದಯದಲ್ಲಿ ಇದು ಕೊನೆಯಾಗದ ಕವಿತೆ ಎಂದು ತಿಳಿದಿತ್ತು. ನೀವು ಕಣ್ಣೀರು ಹಾಕಬೇಡಿ ಅಪ್ಪಯ್ಯ. ನನ್ನೇ ನಂಬಿ ಬಂದಿರೋ ಧರಣಿನ ಚೆನ್ನಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ನಾನು ಮೊದಲಿನ ಶಿವು ಆಗೋಕೆ ಪ್ರಯತ್ನಿಸ್ತೀನಿ ಎಂದು ವಾದ ಮಾಡಿದ್ದ. ಜವರೇಗೌಡರು ತನ್ನೆರಡು ಗಂಡು ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ನೀಡಿ ಬೆಳೆಸಿದ್ದರು. ಹೆಜ್ಜೆ ಹೆಜ್ಜೆಗೂ ಅನ್ನ ಹೆಣ್ಣು ಭೂಮಿ ತಾಯಿಯ ಬೆಲೆ ತಿಳಿಸಿಕೊಟ್ಟಿದ್ದರು. ಹೆಣ್ಮಕ್ಳಿಲ್ಲ ಎಂದೇ ತಾವು ನಿವಿಯನ್ನು ಸಾಕಿ ಸಲಹಿದ್ದರು. ಹಾಗಾಗಿ ನಿವಿ ಸತೀಶ ಮತ್ತು ಶಿವುವನ್ನು ಅಣ್ಣನೆಂದೇ ಭಾವಿಸಿದ್ದಳು. ಮೂವರು ಮಕ್ಕಳಿಗೂ ಜೀವನದ ಮೌಲ್ಯ ಚೆನ್ನಾಗಿ ತಿಳಿದಿತ್ತು. ಯಾರೂ ತಮ್ಮ ದುಡ್ಡು ಅಂತಸ್ತೆಂಬ ಗರ್ವ ಹೊಂದಿರಲಿಲ್ಲ. ಶಿವುಗೆ ಅಪ್ಪನ ಮಾತಿನಿಂದ ಅವರ ಕಣ್ಣೀರಿನಿಂದ
ಜೀವನ ಚೆನ್ನಾಗಿ ಅರ್ಥ ಆಗಿತ್ತು. ನಾನು ಈ ಸಂಬಂಧವನ್ನು ಹೇಗೆ ನಿಭಾಯಿಸಬೇಕು ಮತ್ತು ತನ್ನನ್ನು ಬೇಡ ಎಂದು ಹೋದವರನ್ನು ಹೃದಯದಿಂದ ತೆಗೆದುಹಾಕಬೇಕು. ತನ್ನನ್ನೇ ಪ್ರೀತಿಸುವ ತಂದೆ ತಾಯಿ ನಿರ್ಧಾರಕ್ಕೆ ಬದ್ಧನಾಗಬೇಕು. ನನ್ನ ನಂಬಿ ನನ್ನಿಂದ ಹೆಜ್ಜೆ ಹಾಕಿ ಬಂದಿರುವ ಆ ಹೃದಯವನ್ನು ಕಾಳಜಿ ಮಾಡಬೇಕೆಂದು ಗಟ್ಟಿ ನಿರ್ಧಾರ ಮಾಡಿದ್ದನು. ಕತೆ ಮುಂದುವರೆಯುವುದು. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.